ಮಾರಾಟ ಪ್ರಚಾರದ ಉದ್ಯೋಗಿಗಳಿಗೆ ಶಾಸನಬದ್ಧ ಕೆಲಸ ಸೇವಾ ಭದ್ರತೆ ವೈದ್ಯಕೀಯ ಪ್ರತಿನಿಧಿಗಳ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಎಂದು ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಕಲಬುರಗಿಯ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಮಾರಾಟ ಪ್ರಚಾರ ಉದ್ಯೋಗಿಗಳಿಗೆ ಶಾಸನಬದ್ಧ ಕೆಲಸ ಸೇವಾ ಭದ್ರತೆ ವೈದ್ಯಕೀಯ ಪ್ರತಿನಿಧಿಗಳ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಬೇಕು. ಔಷಧಿಗಳ ಮತ್ತು ವೈದ್ಯಕೀಯ ಸಾಧನೆಗಳ ಮೇಲಿನ ಜಿಎಸ್ಟಿ ತೆಗೆಯಬೇಕು. ಡೇಟಾ ಗೌಪ್ಯವನ್ನು ರಕ್ಷಿಸಬೇಕು. ನೌಕರರ ಮೇಲಾಗುವ ಕಿರುಕುಳ ತಡೆಯಬೇಕು ಎಂಬ ಪ್ರಮುಖ ಬೇಡಿಕೆ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಕರ್ನಾಟಕ ಸ್ಟೇಟ್ ಮೆಡಿಕಲ್ ಅಂಡ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಅವರು ಇದ್ದೇವೆ. ಆಲ್ ಇಂಡಿಯಾದ FMRI ಅಂತ ಟ್ರೇಡ್ ಯೂನಿಯನ್ ಇದೆ. 60 ವರ್ಷದಿಂದ ಇರುವಂತಹ ಸಂಘಟನೆ ನಮ್ಮದು. ನಮ್ಮ ಕೆಲಸ ಪ್ರಚಾರವಾಗಿ ಏನು ಮೆಡಿಸಿನ್ಸ್ ಫಾರ್ಮಸಿದವರು ಕಂಪನಿಗಳು ಪ್ರಿಪೇರ್ ಮಾಡಿ ಕಳಿಸ್ತಾರೆ, ನಾವು ಡಾಕ್ಟರಿಗೆ ಮೀಟ್ ಮಾಡಿ ಮಾರಾಟ ಮಾಡುವಂಥದ್ದು ನಮ್ಮ ಕೆಲಸ, ಮೀಟ್ ಮಾಡಿ ಹೇಳುವಂಥ ಕೆಲಸ. ನಮಗೆ ಆದಂಥ ಸಂವಿಧಾನಬದ್ಧವಾಗಿ 1976ರಲ್ಲಿ ಸೇಲ್ಸ್ ಪ್ರಮೋಷನ್ ಎಂಪ್ಲಾಯಿ ಆಕ್ಟ್ ಅಂತಿದೆ. ಕೇಂದ್ರ ಸರ್ಕಾರ ಇದನ್ನು ಬರುವಂಥ ಕೋಡಲ್ಲಿ ಮರ್ಜ್ ಮಾಡಿ ಈ ಆಕ್ಟ್ ಅನ್ನು ತೆಗಿತಾ ಇದ್ದಾರೆ. ಇದರೊಳಗೆ ಬರುವಂಥ ನಮಗೆ ಪ್ರಾವಿಧಾನ ಇರುವಂಥದ್ದು ಅಪಾಯಿಂಟ್ಮೆಂಟ್ ಲೆಟರ್ ಆಗಲಿ, ಸಿಕ್ ಲೀವ್ಸ್ ಆಗಲಿ, ನಮಗೆ ಬರುವಂಥ ಯಾವುದೇ ಏನು ಈ ಥರ ಮಿನಿಮಮ್ ವೇಜಸ್ ಆಗಲಿ, ಇದು ಏನಿದೆ ಎಲ್ಲ ತೆಗೆದು ಓನ್ಲಿ 11 ತಿಂಗಳ ಕಾಂಟ್ಯಾಕ್ಟ್ ಬೇಸ್ ಆಗಿ ಮುಂದೆ ನಾವು ಕೆಲಸ ಮಾಡಬೇಕಾಗುತ್ತೆ. ಅಂದರೆ ವಿಚಾರ ಮಾಡಿ, ಈ ಪ್ರೈವೇಟ್ ಕಂಪ್ನಿಗಳು ನಮಗೀಗ ಪರ್ಮನೆಂಟ್ ಎಂಪ್ಲಾಯಿ ಇಟ್ಕೊಂಡು ಒಂದು 8 ವರ್ಷ 10 ವರ್ಷ 15 ವರ್ಷ ಕೆಲಸ ಮಾಡಿದ್ಮೇಲೆ ಎಲ್ಲಿ ಬೇಕಾದಲ್ಲಿ ತೆಗೆದಾಕ್ತಿರ್ತಾರೆ. ಇನ್ನು ಮುಂದೆ ಕಾಂಟ್ಯಾಕ್ಟ್ ಬೇಸ್ ಆಗಿ 11 ತಿಂಗಳು ಇಟ್ಕೊಂಡ್ರೆ ಅವ್ರು ಹೆಂಗೆ ಇಟ್ಕೋತಾರೆ. ಮತ್ತು ನಮ್ಮದು ಟ್ರೈಪಾರ್ಟಿ ಕಮಿಟಿ ಮೀಟಿಂಗ್ 2017ರಲ್ಲಿ ಕೇಂದ್ರ ಸರ್ಕಾರ ಕರೆದಿತ್ತು. ಅದಾದಮೇಲೆ ನಮ್ಮ ಬೇಡಿಕೆಗಳನ್ನು ಸ್ಟ್ಯಾಚ್ಯುಟರಿ ವರ್ಕಿಂಗ್ ರೂಲ್ಸ್ ಮಾಡಿರಿ. ಪ್ರತಿಯೊಂದು ಯಾವುದೇ ಕಾರ್ಮಿಕ ವರ್ಕ್ ಮಾಡಬೇಕಾದ್ರೆ 8 ಗಂಟೆ ವರ್ಕ್ ಮಾಡ್ತಾನೆ. ನಮಗೆಂದ ನಾವು ಗೆಜೆಟ್ ನೋಟಿಫಿಕೇಶನ್ ಹೊಡಿಸಿ ನಮ್ದು ಇದು ಮಾಡಿದ್ಮೇಲೆ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಆ ಕಂಪನಿಗಳು ಸ್ಟೇ ತಂದಿದ್ದಾರೆ ಹೈಕೋರ್ಟಲ್ಲಿ. ಅದು ತೆಗೆಸ್ರಿ ಅಂದರೆ 6 ವರ್ಷ ಇದ್ದು ಸ್ಟೇ ತೆಗೆಸಲಿಕ್ಕೆ ತಯಾರಿಲ್ಲ ರಾಜ್ಯ ಸರ್ಕಾರ. ಇವತ್ತಿನ ದಿವಸ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ 1.5 ಲಕ್ಷ ಮೆಡಿಕಲ್ ರಿಪ್ರೆಸೆಂಟೇಟಿವ್ ರೋಡ್ ಮೇಲೆ ಇದ್ದೇವೆ. ಕರ್ನಾಟಕದಲ್ಲಿ 4,000 ಮೆಡಿಕಲ್ ರಿಪ್ರೆಸೆಂಟೇಟಿವ್, ಕಲಬುರಗಿಯಲ್ಲಿ 600 ಮೆಡಿಕಲ್ ರಿಪ್ರೆಸೆಂಟೇಟಿವ್ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ. ನಮ್ಮ ಬೇಡಿಕೆಯನ್ನು ಈಡೇರಿಸ್ರಿ. ನಮಗೇನು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ, ಹೊಸದು ನೀವೇನೂ ಕೊಡಬೇಡ್ರಿ. ಸಂವಿಧಾನಬದ್ಧವಾಗಿ ನಮಗಿರುವಂಥ ಕಾನೂನು ಇಂಪ್ಲಿಮೆಂಟ್ ಮಾಡಿಕೊಡ್ರಿ. ಗ್ರ್ಯಾಚ್ಯುಟಿ, ಬೋನಸ್ಸು, ಲೀವ್ಸು, ಅಪಾಯಿಂಟ್ಮೆಂಟ್ ಲೆಟ್ರು ಇಸ್ಕೊಡ್ರಿ. ಈ ರಾಜ್ಯ ಸರ್ಕಾರ ಬೆಂಗಳೂರು ಬೇಸ್ ಕಂಪ್ನಿ ಇರುವಂಥದ್ದು 6 ಕಂಪ್ನಿಗಳಿದ್ರೆ ನಾವು ದೂರು ಸಲ್ಲಿಸಿದ್ರೆ ಬೆಂಗಳೂರಲ್ಲಿ ಇರುವಂಥ ಲೇಬರ್ ಕರಪ್ಷನ್ ನಮ್ಮ ರಾಜ್ಯ ದೇಶದಲ್ಲಿ ಎಲ್ಲಿ ಕಾಣಲ್ಲ. 2 ವರ್ಷದಿಂದ ಅವರ ಟೇಬಲ್ ಮೇಲೆ ಇದೆ ಪೇಪರು, ಮುಂದುವರ್ಲಿಕ್ಕೆ ತಯಾರಿಲ್ಲ. ಈ ಲೇಬರ್ ಡಿಪಾರ್ಟ್ಮೆಂಟ್ ಅಂಡರ್ದಾಗ ಏನಿರುತ್ತೆ, ಪ್ರತಿ ಕಂಪ್ನಿಗೆ ಹೋಗಿ ಅವರು ವರ್ಷದಾಗ 2 ಸಲ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಈ ವರ್ಕರ್ಸ್ಗೆ ಬೇಸಿಕ್ ಕೊಡ್ತಾ ಇದಾರಿಲ್ಲ, ಸ್ಯಾಲ್ರಿ ಕೊಡ್ತಾ ಇದಾರಿಲ್ಲ, ಗ್ರ್ಯಾಚ್ಯುಟಿ ಕೊಡ್ತಾ ಇದಾರಿಲ್ಲ, ಈ ಅನ್ಫೇರ್ ಲೇಬರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ಚೆಕ್ ಮಾಡಬೇಕು ಲೇಬರ್ ಆಫೀಸರ್ಗಳು. ಇಲ್ಲಿ ಡೆಪ್ಯೂಟಿ ಲೇಬರ್ ಕಮಿಷನರ್ ಇದ್ದಾರೆ, ಇವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ 6 ಡಿಸ್ಟ್ರಿಕ್ಟ್ದಲ್ಲಿ ಇರುವಂಥದ್ದು ಎಲ್ಲರದು ಚೆಕ್ ಮಾಡ್ರಿ ಅಂದರೆ ಇವರು ಮಾಡ್ಲಿಕ್ಕೆ ತಯಾರಿಲ್ಲ. ಇನ್ನು ರಾಜ್ಯದಾಗ ಹೋಗಿ ಅಡಿಷನಲ್ ಲೇಬರ್ ಕಮಿಷನರ್ ಅಂಡರ್ ಸೆಕ್ರೆಟರಿ ಅವರಿಗೆ ಹೋಗಿ ಮೀಟ್ ಮಾಡ್ಕೊಂಡು ನಾವು ಹೇಳಿದ್ದೇವೆ. ಆದರೂ ಸಹ ಇಲ್ಲಿವರೆಗೆ ನಮ್ಗೆ ಯಾವುದೇ ಕಾನೂನು ರೀತ್ಯವಾಗಿ ಅವರು ರಿಲೀಫ್ ಮಾಡಿಸ್ಕೊಟ್ಟಿಲ್ಲ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.